ಮಹಾತ್ಮರಿಗೆ ಬಿಟ್ಟಿಲ್ಲ, ಏನು ಬಿಟ್ಟಿಲ್ಲ, ಮರಣ ಬಿಟ್ಟಿಲ್ಲ. ಮಾನವರು ಇವರೇನು ಗಟ್ಟಿವಿಲ್ಲ. ಅಪ್ಪ ಶಿವಯೋಗಿ ಮಹಾಂತೇಶ್ವರ ಮಹಾಸ್ವಾಮಿಯವರ ಪಾದ ಹಿಡಿದವರು ಯಾರ್ಯಾರು ಕೆಟ್ಟಿಲ್ಲ ಅಂತ ಇಲ್ಲಿವರೆಗೆ ನಮ್ಮ ಶಾಸ್ತ್ರಿಯವರು ತಮ್ಮೆಲ್ಲರಿಗೂ ಬಹಳ ಸುಂದರವಾಗಿ ವಿಚಾರಗಳನ್ನು ತಿಳಿಸಿಕೊಟ್ಟು ಬಂದರು. ಈಗ ನಾವೇನು ಮಾತಾಡ್ಬೇಕು ಅನ್ನೋದು ಏನಿರಲಿಲ್ಲ. ಯಾಕಂದ್ರ ಅಪ್ಪಗಳು ಬಂದಿದಾರ. ಅಪ್ಪವ್ರ ಮಾತು ಕೇಳಿ ನಾವು ನೀವು ಎಲ್ಲರೂ ಧನ್ಯ ಆಗಬೇಕಾಗಿದೆ. ಯಾಕಂದ್ರ ಈ ಹೇಳಿದ್ರು ಅವರು ಇವತ್ತ ಮದುವೆ ಕಾರ್ಯಕ್ರಮ. ಮದುವೆ ಅಂದ್ರೆ ಏನ್ರಿ? ಮದುವೆ ಅಂದ್ರೆ ಗಂಡ ಹೆಂಡತಿ. ಹೌದು, ಕರೆ. ಮದುವೆ ಕದಕ್ಕೊಂದು ವಿಚಾರ ಅದ ರೀ. ಮದುವೆ ಮ ಅಂದ್ರ ಮುಂಕಾರ, ದ ಅಂದ್ರ ದುಃಖ, ಓ ಅಂದ್ರೆ ವ್ಯಸನ. ಇವು ಮೂರು ಹೇಗಿರ್ತಾವ ಅಂತ ಕೇಳಿದ್ರೆ, ಪ್ರಪ್ರಥಮವಾಗಿ ಪ್ರಥಮವಾಗಿ ಮದುವೆ ಆದಾಗ ಆತನಿಗೆ ಮಮಕಾರ ಹುಡ್ತದ, ಪ್ರೀತಿ ಅನ್ನತಕ್ಕಂಥ ಹುಡ್ತದ. ಒಂದೆರಡು ಮಕ್ಕಳಾದವು ಅಂದ್ರೆ ಒಂದು ಸ್ವಲ್ಪ ಏನಪ್ಪಾ ಅಂತ ಕೇಳಿದ್ರೆ ದುಃಖ ಅನಿಸ್ತದ. ಆಮೇಲೆ ಅವ್ರು ದೊಡ್ಡ ಆದವು ಅಂದ್ರೆ ಅವಾಗ ಏನಪ್ಪಾ ಅಂತ ಕೇಳಿದ್ರೆ ಅವರಿಗೆ ಸ್ವಲ್ಪ ಬಹಳ ತೊಂದರೆ ಆಕತ್ರಿ. ಸಾಲಿಗೆ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಎಲ್ಲಿ ರೊಕ್ಕ ತರಬೇಕು, ಹಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕು ಅನ್ಬಿಡಿದ್ರೆ ಆತನಿಗೆ ಏನಾಗ್ತಕ್ಕಪ್ಪ ಅಂತ ಕೇಳಿದ್ರೆ ವ್ಯಸನ ಅನ್ನತಕ್ಕಂಥದ್ದು ಬಂದ್ಬಿಡ್ತದ. ಅದಕ್ಕೆ ಮ ಅಂದ್ರೆ ಮಮಕಾರ, ದ ಅಂದ್ರೆ ದುಃಖ, ಓ ಅಂದ್ರೆ ವ್ಯಸನ. ನೋಡಿರ್ಬೇಕಾದ್ರೆ ನೀವು ಹಾಗೆ ಇವ ಎಲ್ಲವನ್ನ ಕೂಡಿ ಬಳಕ ಈ ಮದುವೆ ವಿಚಾರ ಅನ್ನತಕ್ಕಂಥದ ನೀವೆಲ್ಲ ಇವತ್ತು ಇಲ್ಲಿವರೆಗೆ ಕೇಳಿದ್ರಿ. ನಮ್ಮ ಶಾಸ್ತ್ರಿಯವರು ಬಹಳ ಚೆನ್ನಾಗಿ ಹೇಳಿದ್ರು ತಮ್ಮೆಲ್ಲರಿಗೂ. ಈ ಪ್ರಪಂಚದಲ್ಲಿ ನಾವು ಬಂದು ಇವತ್ತಿಗೆ ನಾವು ಯಾರ ಪಾದವನ್ನ ಸ್ಪರ್ಶ ಮಾಡಬೇಕು, ಯಾವ ವಿಧದಿಂದ ನಾವು ಬದುಕಬೇಕು ಅಂತ ಕೇಳಿದ್ರೆ ನಾವೆಲ್ಲರೂ ಇವೆಲ್ಲ ವ್ಯಸನಗಳನ್ನ ಬಿಡಬೇಕು, ಮಮಕಾರಗಳನ್ನ ಬಿಡಬೇಕು. ನಾವೆಲ್ಲರೂ ಚೆನ್ನಾಗಿರ್ಬೇಕಂದ್ರೆ ಮಹಾಂತ ಶಿವಯೋಗಿಗಳವರ ಪಾದ ಹಿಡಿದು ನಾವೆಲ್ಲರೂ ಚೆನ್ನಾಗಿರ್ಬೇಕು ಅನ್ನತಕ್ಕಂಥ ವಿಚಾರವನ್ನು ನಾವು ಇವತ್ತು ತಿಳಿಸ್ಬಿಡ್ತೀವಿ. ಮತ್ತೊಂದು ಏನಪ್ಪಾ ಅಂತ ಕೇಳಿದ್ರೆ, ನಾನೇನು ಭಾಳ ಮಾತಾಡೋದಿಲ್ಲ. ನಿನ್ನೆ ಮೊನ್ನೆ 2 ದಿನ ಕೂಡ ಮಾತಾಡಿದ್ದೀನಿ. ಯಾಕಂದ್ರೆ ಭಾಳ ಟೈಮ್ ಆಗೈತ್ರಿ. ಈಗ ಭಾಳ ಟೈಮ್ ಆಗಿದೆ. 10 ಯಾಕೆ ಹೋಗಿಲ್ಲ ಈಗ. ನೀವು ನಾವು 7-8 ನಾವು ಬಂದೀವಿ, ನೀವು 7 ಬಂದೀರಿ. ಆದ್ರೂ ಕೂಡ ಯಾಕಂದ್ರೆ ಟೈಮಿಗೆ ಭಾಳ ಮಹತ್ವ ಕೊಡಬೇಕಾಗ್ತದೆ. ಅದಕ್ಕೆ ನಾ ಏನಪ್ಪಾ ಅಂತ ಕೇಳಿದ್ರೆ, ನಾ ಇಲ್ಲಿ ಹೇಳಕ್ಕಂತ ಬಂದಿಲ್ಲ. ಪರಮ ಪೂಜ್ಯ ವಿಜಯ ಮಹಾಂತ ಶಿವಯೋಗಿಗಳವರ 2 ಮಾತುಗಳನ್ನ ಕೇಳಿ ಆ ಮಾತನ್ನ ನಾವು ಆಲಿಸ್ಬೇಕು ಅನ್ನೋ ವಿಚಾರದಲ್ಲಿ ನಾವು ಬಂದಿದ್ದೀನಿ. ಅದಕ್ಕೆ ಅವರ ಮಾತುಗಳನ್ನು ಕೇಳಬೇಕ್ರಿ. ನೋಡ್ರಿ, ಇಷ್ಟು ವಯಸ್ಸಾದ್ರೂ ಕೂಡ ಅವರ ಮಖದ ಕಳವನ್ನ ಹೆಂಗದ ನೋಡ್ರಿ, ಅವ್ರು ಯಾವ ರೀತಿ ಅದಾರ ನೋಡ್ರಿ, ಎಷ್ಟು ದಷ್ಟ ಪುಷ್ಟ ಅದಾರ. ಮತ್ತ ಅಷ್ಟಲ್ಲ, ನಾ ಮೊನ್ನೊಂದ್ಸಲ ಮೇಲೆ ನೋಡಿದೇವ್ರಿ. ಅವರು ಏನೋ ಒಂದು ಗಾಯನ ಹಾಡಿದ್ರು. ಯಾರಿಗೂ ಹಾಡಕ್ ಬರೋದಿಲ್ಲ ಅದ ಅಂತ ಒಂದು ಗಾಯನ ಅನ್ನತಕ್ಕಂಥ ಬಹಳ ಚೆನ್ನಾಗಿ ಹಾಡಿದ್ರು. ಬಹಳ ವಿದ್ವಾಂಸರದಾರ, ಪಂಡಿತರದಾರ. ಅಂಥವ್ರು ನೀವು ಗ್ರಾಮಕ್ಕೆ ಕುದುರೆಮೂರ್ತಿ ಒಳಗೆ ಇದಾರಂದ್ರೆ ನಾವು ನೀವು ಏನಪ್ಪಾ ಅಂತ ಕೇಳಿದ್ರೆ ಬಹಳ ಧನ್ಯವಂತರದೀವಿ ಅಂತ ನಾವು ಪಡ್ಕೋಬೇಕು. ಯಾಕಂದ್ರೆ ಇವತ್ತು ನೋಡ್ರಿ, ಇಂಥ ಜಗದ್ಗುರುಗಳ ಮಗಳಾಗ ನಾವು ಕುಂತ 2 ಮಾತು ಹೇಳ್ತೀವಂದ್ರೆ ಇದು ಒಂದು ನನ್ನ ಪುಣ್ಯ. ಯಾವ ಜಗದ್ಗುರುಗಳ ಮಗಳಾಗ ಕೂತೀನಿ ನಾನು. ಯಾಕಂದ್ರೆ ನಾವು ಹೆದರಿಕೆ ಬರ್ತೈತ್ರಿ, ಏನಾದ್ರು ಯಾವ್ದು ಇಲ್ಲ ಅಂತ ಹೇಳಿ. ಆದ್ರೆ ಇವತ್ತ ಜಗದ್ಗುರುಗಳ ಕುಂಡಿರ್ಬೇಕು, ಅವ್ರ ಮಗಳ ಕುಂಡಿರ್ಬೇಕಂದ್ರೆ ನಂಗೆ ಮಾತಾಡ್ಲೋ ಬೇಡ ಅಂತ ಅನ್ಸಾಕತ್ತಿತ್ತು. ಆದ್ರೂ ಅಪ್ಪ ಅವರು ಏನ್ ಹೇಳಿದ್ರು, ಒಂದು 2 ಮಾತು ಮಾತಾಡೀನಿ ಅಂದ್ರು. ಆಯ್ತಪ್ಪ ಅಂತಂದೇವಿ. ಯಾಕಂದ್ರೆ ಅಷ್ಟು ಸಾಮಾನ್ಯ ಅಲ್ಲ, ಮಹಾತ್ಮರಂದ್ರೆ ಅಷ್ಟು ಸರಳ ಅಲ್ಲ. ಇವತ್ತೇನಾಗಿದೆ ಅಂದ್ರೆ ಕುದುರೆಮೂರ್ತಿ ಅನ್ನತಕ್ಕಂಥ ಗ್ರಾಮ ಇವತ್ತೇನಂದ್ರೆ ಬಸವ ಕಲ್ಯಾಣ ಆಗಿಬಿಟ್ಟದೆ ಇವತ್ತಿಗೆ. ಆ ಕಲ್ಯಾಣ ಅನ್ನತಕ್ಕಂಥ ನಾವು ನೀವು ಎಲ್ಲ ಏನಪ್ಪ ಅಂತ ಕೇಳಿದ್ರೆ ಈ ಶರಣ ಉತ್ಸವನ ಪುರಾಣವನ್ನು ಕೇಳ್ತಾ ಇದ್ದೀವಿ. ತದನಂತರ ಮದುವೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ
ಏನಪ್ಪ ಅಂತ ಕೇಳಿದ್ರೆ ಭಾಳ ಏನು ಹೇಳೋದಿಲ್ಲ. ಆದ್ರೆ ಇನ್ನು ಏನಪ್ಪ ಅಂದ್ರೆ ನಮ್ಮವ್ರು ಆಗ್ತಕ್ಕಂಥ ಘಟಪ್ರಭಾದ ಕುಮಾರದೇವರು ನೋಡ್ರಿ, ಕೀರ್ತಿ ಚಿಕ್ಕದಿದ್ರು ಮೂರ್ತಿ ಭಾಳ ದೊಡ್ಡದಲ್ಲ ರೀ, ಹೇಳಿದಲ್ಲ ಮೂರ್ತಿ ಚಿಕ್ಕದಲ್ಲ ಕೀರ್ತಿ ದೊಡ್ಡದಲ್ಲ. ಹಾ ಅಂದ್ರೆ ಈಗ ನೋಡ್ರಿ, ಅದು ಜಗದ್ಗುರುಗಳಕ್ಕೆ ಮಗಳ ಪುತ್ರ ಮಾತಾಡಕ್ಕೆ ಐತಿಗೆ ಬರ್ತೈತ್ರಿ. ಹಾಗೆ ಏನಪ್ಪಾ ಅಂತ ಕೇಳಿದ್ರೆ ನನಗೆ ಸದಾ ನೋಡ್ರಿ ಸ್ವಲ್ಪ ತೆಪ್ಪಿಗದ ಮೂರ್ತಿ ಎಲ್ಲ ಹೋಗಿ ಕೀರ್ತಿ ಹೋಗಿ ಮೂರ್ತಿ ಆಗ್ತದೆ ಇರ್ರಿ. ಯಾಕಂದ್ರೆ ಅವರು ಬಹಳ ಪಂಡಿತರದಾರ. ಯಾರಪ್ಪ ಅಂತ ಕೇಳಿದ್ರೆ ಕುಮಾರ ದೇವರು ಅವರು ಬಹಳ ಚೆನ್ನಾಗಿ ಓದ್ಕೊಂಡಿದ್ದಾರೆ ಸಾಕಷ್ಟು. ಅವರು ನೋಡ್ರಿ ಶಿವಯೋಗ ಮಂದಿರ ಒಳಗೆ ಅಧ್ಯಯನ ಮಾಡಿ ಇವತ್ತು ನಿಮ್ಮೆಲ್ಲರಿಗೂ ಒಳ್ಳೆಯ ಉಪದೇಶವನ್ನ ಮಾಡ್ತಾರಂದ್ರೆ ಆ ಉಪದೇಶವನ್ನ ನಾವು ಇವಾಗ ಕೇಳಿ ಅವ್ರೇನು ಭಾಳ ಕೇಳಂಗಿಲ್ಲ, ಒಂದು 5 ತಾಸು ಹೇಳ್ತಾರೆ, ಭಾಳ ಹೇಳಂಗಿಲ್ಲ, 5 ತಾಸು ಕೊಂಡಿರ್ಬೇಕು ನೀವು ಗಟ್ಟಿಯಾಗಿ. ಈಗ ಆಗ ಏನಪ್ಪ ಅಂತ ಕೇಳಿದ್ರೆ ಅವರನ್ನ ಮಾತನ್ನು ಕೇಳಿ ನಾವು ನೀವು ಧನ್ಯವಾದ ಅಂತ ಹೇಳಿ ನನ್ನ ಮಾತು